ಎಸ್, ನನ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ವಾಚ್ ಮಾಡಿದ್ದೀರಾ. ಸೊ ಫಸ್ಟ್ ಸ್ಟೆಪ್ ಬಂದು ನೀವು ಮಾಡಬೇಕಾದಂಥ ಫಸ್ಟ್ ಸ್ಟೆಪ್, ಪ್ಲೇಸ್ಟೋರಿಂದ ಮೋದಿ ಕೇರ್ ಅಪ್ಲಿಕೇಶನ್ ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಾ ಇದೆ. ಮೋದಿ ಕೇರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಇಲ್ಲಿ ಕಾಣುವ ಹಾಗೆ ನಿಮ್ಮ MCA ನಂಬರ್ ಮತ್ತು ಪಾಸ್ವರ್ಡ್ ಮೆನ್ಷನ್ ಮಾಡಲಿಕ್ಕೆ ಬರುತ್ತೆ. MCA ನಂಬರ್ ಅಂದ್ರೆ ಏನು, ಪಾಸ್ವರ್ಡ್ ಅಂದ್ರೆ ಏನು ಅಂತಂದರೆ, MCA ನಂಬರ್ ನಿಮ್ಮ ಮೋದಿ ಕೇರ್ ID ನಂಬರ್. ಒನ್ಸ್ ನೀವು ರಿಜಿಸ್ಟರ್ ಆದರೆ ನಿಮಗೆ ಲೈಫ್ ಟೈಮ್ ನಿಮ್ಮ ID ನಂಬರ್ ಕ್ರಿಯೇಟ್ ಆಗಿರುತ್ತೆ. ಪಾಸ್ವರ್ಡ್ ಅನ್ನೋದು ನಿಮ್ಮ ಮೊಬೈಲ್ನ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಇನ್ಬಾಕ್ಸ್ಗೆ ಮೆಸೇಜ್ ಬಂದಿದೆ. ಅದನ್ನು ನೋಟ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡಿರುವಂಥ ಮೋದಿ ಕೇರ್ ಅಪ್ಲಿಕೇಶನಲ್ಲಿ MCA ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ರಿಮೆಂಬರ್ ಮಿ ಅಂತ ನೀವು ಕ್ಲಿಕ್ ಕೊಟ್ಟರೆ ಪದೇ ಪದೇ ನೀವು ಲಾಗಿನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಎಸ್, ಒನ್ಸ್ ನೀವು ರಿಮೆಂಬರ್ ಮಿ ಕೊಟ್ಟು ಸೈನ್ ಇನ್ ಕೊಟ್ಟಾಗ ಈ ರೀತಿಯ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣ್ತಿರುವ ಹಾಗೆ ಸಾಕಷ್ಟು ಆಪ್ಷನ್ ಬರ್ತಾ ಇದೆ. ನಿಮ್ಮ ನೇಮ್ ಮೇಲ್ಗಡೆ ನಿಮ್ಮ ನೇಮ್ ಕಾಣ್ತಾ ಇದೆ. ನೆಕ್ಸ್ಟ್ ನೀವು ID ಓಪನ್ ಆದಮೇಲೆ ಫಸ್ಟಿಗೆ ಮಾಡಬೇಕಾದಂಥ ಸ್ಟೆಪ್ಸ್ ಏನಂತ, ನಿಮ್ಮ KYC ಆ್ಯಂಡ್ ಪಾನ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಪಾಸ್ಬುಕ್. ಇನ್ ಕೇಸ್ ನಿಮ್ಮ KYC ರಿಜೆಕ್ಟ್ ಆಗಿದ್ದರೆ ಅಡ್ರೆಸ್ ವೆರಿಫಿಕೇಷನ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ID ನಂಬರನ್ನು ಎಂಟ್ರ್ ಮಾಡಿ. ಇನ್ ಕೇಸ್ ನಿಮ್ಮ ID ನಂಬರ್ KYC ಅಪ್ರೂವ್ಡ್ ಆಗಿದ್ರೆ ಆಲ್ರೆಡಿ ಅಪ್ರೂವ್ಡ್ ಅಂತ ಬರುತ್ತೆ. ಇನ್ ಕೇಸ್ ರಿಜೆಕ್ಟ್ ಆಗಿದ್ರೆ ಪೆಂಡಿಂಗ್ ಇದ್ದರೆ ಶೋ ಆಗುತ್ತೆ. ನೀವು ಎರಡು ಆಪ್ಷನಲ್ಲಿ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ನಿಮ್ಮ ಆಧಾರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಥ್ರೂ OTP ಮಾಡ್ಬೋದು. OTP ಮಾಡಿದಾಗ ನಿಮ್ಮ 30 ಸೆಕೆಂಡಲ್ಲಿ ನಿಮ್ಮ KYC ಅಪ್ರೂವ್ಡ್ ಆಗುತ್ತೆ. ನೀವು ಮ್ಯಾನ್ಯಲ್ ಮಾಡ್ತೀರಂತಂದರೆ ನಿಮ್ಮ ಅಡ್ರೆಸ್, ನಿಮ್ಮ ಪಿನ್ ಕೋಡ್, ಪ್ರತಿಯೊಂದು ಡೀಟೇಲ್ಸನ್ನು ಎಂಟ್ರ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ನ ಫ್ರಂಟ್ ಪೇಜ್ ಮತ್ತು ಬ್ಯಾಕ್ ಪೇಜನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ. ವಿದಿನ್ 5 days or 7 days ನಿಮ್ಮ KYC ವೆರಿಫಿಕೇಷನ್ ಆಗುತ್ತೆ. ಇನ್ ಕೇಸ್ ಮತ್ತೆ ರಿಜೆಕ್ಟ್ ಆಗ್ತಿದೆ ಅಂತಂದರೆ ನಿಮ್ಮ ನೇಮನ್ನು ಒಂದು ಸರ್ತಿ ಕ್ರಾಸ್ ಚೆಕ್ ಮಾಡ್ತಾರೆ. KYC ರಿಜೆಕ್ಟ್ ಆಗುವಂಥದ್ದು ನಿಮ್ಮ ನೇಮ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ID ನಂಬರ್ ಕ್ರಿಯೇಟ್ ಮಾಡೋ ನೇಮ್ ಮ್ಯಾಚ್ ಆದಾಗ ಮಾತ್ರ ಅಪ್ರೂವ್ಡ್ ಆಗುತ್ತೆ. ಅಗೇನ್ ನಿಮ್ಗೆ ಇಲ್ಲಿ ನನ್ನ ಲೆಫ್ಟ್ ಸೈಡ್ ಕಾಣುವಂತಹ ಪ್ರೊಫೈಲ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಮೈ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮ್ಮ KYC ಅಪ್ರೂವ್ಡ್ ಆಗಿದೆಯಾ, ಪೆಂಡಿಂಗ್ ಇದೆಯಾ, ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೋದು. ಒನ್ಸ್ ಅಪ್ರೂವ್ಡ್ ಆದರೆ ಮತ್ತೆ ನೀವು ಸಬ್ಮಿಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪಾನ್ ನಂಬರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನೀವು ಸೇಮ್ ಪಾನ್ ನಂಬರನ್ನು ಎಂಟ್ರ್ ಮಾಡಿ ನಿಮ್ಮ ಪಾನ್ ಕಾರ್ಡ್ನ ಕ್ಲಿಯರ್ ಫೋಟೋವನ್ನು ಅಪ್ಲೋಡ್ ಮಾಡಿ. ಜೊತೆಗೆ ನಿಮ್ಮ ನೆಫ್ಟ್ ಅಂತಂದರೆ ಬ್ಯಾಂಕ್ ಡೀಟೇಲ್ಸ್, ನೀವು ಮಾಡುವಂತಹ ಬಿಸ್ನೆಸ್ಸಿಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕಿದ್ರೆ ನಿಮ್ಮ ಪಾಸ್ಬುಕ್ ಕ್ಲಿಯರ್ ಇದ್ದು ಅದು ಅಪ್ಡೇಟ್ ಆಗಿದ್ರೆ ಮಾತ್ರ ಬರುತ್ತೆ. ಸೊ ಅದನ್ನು ಇನ್ ಕೇಸ್ ರಿಜೆಕ್ಟ್ ಆಗಿದ್ರೆ ಯಾವ ರೀತಿ ನೀವು ಅಪ್ಡೇಟ್ ಮಾಡೋದು ಅಂತಂದರೆ, ನೆಫ್ಟ್ ಡೀಟೇಲ್ಸ್ಗೆ ಕ್ಲಿಕ್ ಮಾಡಿ ನಿಮ್ಮ IFSC ಕೋಡ್, ಬ್ಯಾಂಕಿನ IFSC ಕೋಡ್, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನು ನೇಮ್ ಇದೆ, ನೇಮ್ ಆ್ಯಸ್ ಪರ್ ಬ್ಯಾಂಕ್ ಅಂತಂದರೆ ಪಾಸ್ಬುಕ್ಕಲ್ಲಿ ಏನು ನೇಮ್ ಇದೆ ಅದನ್ನು ಎಂಟ್ರ್ ಮಾಡಿ. 2 times ನಿಮ್ಮ ಅಕೌಂಟ್ ನಂಬರ್, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕಾಣುವಂಥ ಅಕೌಂಟ್ ನಂಬರನ್ನು ಎಂಟ್ರ್ ಮಾಡಿ ಕ್ಲಿಯರ್ ಆಗಿರುವಂಥ ಬ್ಯಾಂಕ್ ಪಾಸ್ಬುಕ್ಕಿನ ಫೋಟೋವನ್ನು ಅಪ್ಲೋಡ್ ಮಾಡಿ. ನೀವು ಬಿಫೋರ್ ನಿಮ್ಮ ಮೊಬೈಲಲ್ಲಿ ಪಿಕ್ಚರನ್ನು ಕಲೆಕ್ಟ್ ಮಾಡಿರ್ಬೋದು, ಇಲ್ಲ ನೀವು ಲೈವ್ ಆಗಿ ಕೂಡ ಅಪ್ಡೇಟ್ ಮಾಡ್ಬೋದು. ನಿಮ್ಮ ಬ್ಯಾಂಕ್ ಅಪ್ಲೋಡ್ ಆಗಬೇಕಿದ್ರೆ ನಿಮ್ಮ ನೇಮ್, IFSC ಕೋಡ್ ಆ್ಯಂಡ್ ಅಕೌಂಟ್ ನಂಬರ್ ಇಷ್ಟು ಕ್ಲಿಯರ್ ಇರಬೇಕು. ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇರಬೇಕು. ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಅಪ್ಡೇಟ್ ಮಾಡಿ. ಎಸ್, ನೆಕ್ಸ್ಟ್ ಸ್ಟೆಪ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿದೆ, ವಾಚ್ ಮಾಡಿ. ಥ್ಯಾಂಕ್ ಯು.